टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕೊಡಗು ಜಿಲ್ಲೆಯಲ್ಲಿ ಮೊದಲ ಬಲಿ ಬಿದ್ದಿದೆ. ಮಹಿಳೆಯೊಬ್ಬಳು ಸಾಲಗಾರರ ಕಾಟ ತಾಳಲಾರದೆ ನೇಣಿಗೆ ಕೊರಳಿದ್ದಾರೆ. ಮತ್ತೊಂದೆಡೆ ಫೈನಾನ್ಸ್ ಏಜೆಂಟ್ಗಳು ಆದಿವಾಸಿ ಕುಟುಂಬಗಳಿಗೆ ತೀವ್ರ ಕಿರುಕುಳವನ್ನ ನೀಡುತ್ತಿದ್ದಾರಂತೆ. ಸಾಲಗಾರರ ಪಾಲಿಗೆ ಶೋಲ. ಸರ್ಕಾರದ ಆದೇಶಕ್ಕೂ ಕ್ಯಾರೆ ಅಂತಿಲ್ಲ. ಸುಗ್ರೀವಾಜ್ಞೆಗೆ ಅಂಕಿತ ಬಿದ್ರೂ ಫೈನಾನ್ಸ್ನವರ ಅಟ್ಟಹಾಸ ನಿಲ್ತಿಲ್ಲ. ಸಾಲದ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದೆ. ಫೈನಾನ್ಸ್ ಕಿರುಕುಳ, ಮಹಿಳೆ ನೇಣಿಗೆ ಶರಣು. ಕೊಡಗು ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಎಲ್ಲೆ ಮೀರಿದೆ. ಫೈನಾನ್ಸ್ ಏಜೆಂಟ್ನವರ ಕಿರುಕುಳಕ್ಕೆ ಮಹಿಳೆಯೊಬ್ಬರು ನೇಣಿಗೆ ಕೊರಳೊಡ್ಡಿದ್ದಾರೆ. ಇವರು ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಗ್ರಾಮದ ಹಸೀನಾ ವಿವಿಧ ಫೈನಾನ್ಸ್ ಸಂಸ್ಥೆಗಳಿಂದ ಸುಮಾರು 4 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. ಸಾಲ ಕಟ್ಟದಕ್ಕೆ ಫೈನಾನ್ಸ್ ಏಜೆಂಟ್ಗಳು ಪದೇ ಪದೇ ಫೋನ್ ಮಾಡಿ ಕಿರುಕುಳ ಕೊಡ್ತಿದ್ರಂತೆ. ಇದರಿಂದ ಬೇಸತ್ತು ಹಸೀನಾ ನೇಣಿಗೆ ಶರಣಾಗಿದ್ದಾರಂತೆ. ಟೋಟಲ್ ಆಗಿ ಒಂದು 4 ಲಕ್ಷ ಇರ್ಬೋದು ಸರ್. 4 ಲಕ್ಷ ಸಾಲ ಇತ್ತು ಸರ್. ಇನ್ನೇನು ಅದು ಮುಗಿಯಕ್ಕೆ ಬಂತು. ಇನ್ನೊಂದು 5-6 ತಿಂಗಳು. ನಾವು 1 ತಿಂಗಳು ಕಂತು ಕಟ್ಟೋದು ಮಿಸ್ ಮಾಡಲಿಲ್ಲ. ಇವ್ರು ಕೊಡೋ ಟಾರ್ಚರ್ಗೆ ನಾನು ನೆನಪು ಇವತ್ತು ಇವ್ರು ಮಾತಾಡೋದು ಒಳ್ಳೆ ಮಾತಾಡಲ್ಲ, ಕೆಟ್ಟದಾಗೆ ಮಾತಾಡಿ ಆ ಮನನೊಂದು ನಾನು ಇತ್ತ ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯಲ್ಲಿಯೂ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳ ಹಾವಳಿ ಹೆಚ್ಚಾಗಿದೆ. ಆದಿವಾಸಿಗಳು ವಿವಿಧ ಸಂಘಗಳಿಂದ ಸಾಲ ಪಡೆದಿದ್ರು. ಸಾಲ ಮರುಪಾವತಿ ಮಾಡುವಂತೆ ಏಜೆಂಟ್ಗಳು ತೀವ್ರ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆದಿವಾಸಿಗಳು ಆರೋಪಿಸಿದ್ದಾರೆ. ಜಯ ಅನ್ನೋರು ಸಾಲದ ಕಂತು ಕಟ್ಟಲು ಹಣವಿಲ್ಲದೆ ಕಾಲೇಜು ಬಿಡಿಸಿ ಮಗನನ್ನ ಕೂಲಿ ಕೆಲಸಕ್ಕೆ ಕಳಿಸ್ತಿದ್ದಾರೆ. ನನ್ನ ಮಗ ಒಬ್ಬನು ತೋಟ ಕೆಲಸಕ್ಕೆ ಕಳಿಸ್ತಾ ಇದ್ದೀನಿ ನಾನು. ಯಾಕೆಂದರೆ ನಮಗೆ ಇಲ್ಲಿ ಬಂದು ಸಾಲ ತುಂಬಾನೇ ಸಮಸ್ಯೆ ಆಗೋಗಿದೆ. ಅದರಿಂದ ನಾವು ತೋಟ ಕೆಲಸಕ್ಕೆ ಕಳಿಸ್ತಾ ಇದ್ವಿ ಸಾಲ ಕಟ್ಟಗಾಗಿ. ಗೌರ್ಮೆಂಟಿಂದ ಏನಾದರೂ ಒಂದು ಅನುದಾನ ಕೊಟ್ಟಿದ್ರೆ ನಾವು ಈ ಥರ ಪರಿಸ್ಥಿತಿ, ನಮ್ಮ ಮಕ್ಕಳು ಈ ಥರ ಪರಿಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ಆ ಥರ ತುಂಬಾನೇ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ಬಡಾವಣೆಯಲ್ಲಿ ಸುಮಾರು 174 ಮನೆಗಳಿದ್ದು ಎಲ್ಲಾ ಮನೆಗಳ ಸದಸ್ಯರು 4-5 ಸಂಘಗಳಲ್ಲಿ ಸಾಲ ಮಾಡಿದ್ದಾರೆ. ಸಾಲ ಕಟ್ಟಲು ಕಾಲಾವಕಾಶ ಒದಗಿಸಿಕೊಡುವಂತೆ ಆದಿವಾಸಿಗಳು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.